ರಾಜೀನಾಮೆ ವಾಪಸ್ ಪಡಿತಿದ್ರೆ ಹೆಂಗೆ? ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೆವು. 1 ಗಂಟೆಗೆ ಊಟ ಮಾಡಿಕೊಂಡು ಹೊರಟ್ರೆ ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಭೇಟಿ ಆಗ್ತೀರಾ? ನಿಮ್ಮನ್ನ ಯಾರು ಭೇಟಿ ಆಗ್ತಿದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡ್ಸಿದ್ರು ಅಂತಾರೆ. ಇಲ್ಲ ಇಲ್ಲ ಇದ್ರೆ ಇಲ್ಲ, ಯಾರು ನೆನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕೆ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ, ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದು ಅಲ್ಲ ಸರ್, ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರ ಆಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ? ಬರೋಣ. ರಾಜೀನಾಮೆ ವಾಪಸ್ ಪಡಿತಿದ್ರೆ ಹೆಂಗೆ? ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೆವು. 1 ಗಂಟೆಗೆ ಊಟ ಮಾಡಿಕೊಂಡು ಹೊರಟ್ರೆ ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ. ಈಗ ನಿನ್ನೆ ಶಿವಕುಮಾರು ನಾನು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಭೇಟಿ ಆಗ್ತೀರಾ? ನಿಮ್ಮನ್ನ ಯಾರು ಭೇಟಿ ಆಗ್ತಿದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡ್ಸಿದ್ರು ಅಂತಾರೆ. ಇಲ್ಲ ಇಲ್ಲ ಇದ್ರೆ ಇಲ್ಲ, ಯಾರು ನೆನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕೆ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ, ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದು. ಅಲ್ಲ ಸರ್, ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರ ಆಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ? ಬರೋಣ.